गङ्गालक्ष्मी बारम्मा। नमस्ते तो महामाये श्रीपीठे सुरपूजिते शङ्खचक्रगदास्ते महालक्ष्मी नमोस्तुते। नमस्ते गरुडार्पिते भोलासुरभयङ्करी सर्वपापहरे देवी महालक्ष्मी नमोस्तुते। ಹೇಗ್ ಕಾಣ್ತಿದ್ದಾಳೆ ನಿಮ್ಮಕ್ಕ? ಮಹಾಲಕ್ಷ್ಮಿ ತರ ಇದ್ಯಾ. ನೋಡಮ್ಮ, ಈ ಮನೆ ಮುತ್ತೈದೆಯರೆಲ್ಲ ನಿಮ್ಮ ಗಂಡಂದಿರ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೋರಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಮದುವೆ ನಿಶ್ಚಯ ಆಗಿರೋರು ಸಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆ ಗಂಡನಿಂದ ದೂರ ಆಗಿರೋರು ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊ, ನಿನ್ ಗಂಡ ಬಂದ್ರೂ ಬರ್ಬಹುದು. ಮನೇಲೂ ಬಾಳ್ಲಿಲ್ಲ, ಹೊರಗಡೆನೂ ಬದುಕ್ಲಿಲ್ಲ. ನೀನ್ ಪ್ರಾರ್ಥನೆ ಮಾಡ್ಕೋ ಗೊಂಬೆ. ಯಾಕಮ್ಮ ನೀನ್ ಪ್ರಾರ್ಥನೆ ಮಾಡ್ಕೊಳಲ್ವಾ? ಚಿಕ್ಕಿ, ತಗೋ. ಚಿನ್ನು, ನೀನು ನಿನ್ ಗಂಡ ಒಂದಾಗಿ ಬಾಳ್ಬೇಕು. ಅದೇ ನಿನ್ನ ಅಕ್ಕನ ಆಸೆ. ಪ್ರಾರ್ಥನೆ ಮಾಡು. ಮಹಾಲಕ್ಷ್ಮಿ, ಈ ಲೋಕದ ಎಲ್ಲ ಹೆಣ್ಮಕ್ಳನ್ನು ಕಾಪಾಡೋ ಮಹಾಮಾತೆ ನೀನಂತೆ. ನನಗೆ ಭೋಗಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಏನು ಬೇಡ ತಾಯಿ. ಅಷ್ಟಲಕ್ಷ್ಮಿಯರಲ್ಲಿ ಸಂತಾನ ಲಕ್ಷ್ಮಿನೂ ನೀನೇ ಅಂತೆ. ನನ್ನ ಒಡಲೊಳಗೊಂದು ಕುಡಿ ಕೊಡು ತಾಯಿ, ಅಷ್ಟು ಸಾಕು. ಮುನ್ಸ್ಕೊಂಡು ಹೋಗಿರೋ ಗಂಡ ವಾಪಸ್ ಬರೋ ಹಾಗೆ ಮಾಡು ಲಕ್ಷ್ಮಿ, ವಾಪಸ್ ಬರೋ ಹಾಗೆ ಮಾಡು. ನಾನು ಏನು ತಪ್ಪು ಮಾಡಿದೆ? ಎಲ್ಲರೂ ಅವ್ರ ಗಂಡಂದ್ರ ಜೊತೆ ಅವ್ರ ಒಳ್ಳೇದಕ್ಕೆ ಕ್ಷೇಮಕ್ಕೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾರೆ. ನನ್ನ ಗಂಡ ಅನ್ನಿಸ್ಕೊಂಡವನು ಇದ್ರೂ ಇಲ್ಲದೆ ಇರೋ ಹಾಗೆ ನಾನು ಯಾಕೆ ಬದುಕ್ತಾ ಇದ್ದೀನಿ? ನಾನು ಏನಂತ ಪಾಪ ಮಾಡಿದ್ದೀನಿ? ಕದ್ದು ಮದುವೆ ಆಗದೆ 10 ಜನರು ಎದುರುಗೆ ಮದುವೆ ಆಗಿದ್ದಿದ್ರೆ ನನಗೆ ಕಷ್ಟ ಬರ್ತಾ ಇರಲಿಲ್ಲ. ಮಹಾಲಕ್ಷ್ಮಿಯ ಹತ್ರ ನಾನು ಏನು ಕೇಳ್ಕೊಳ್ಳಿ? ಗಂಡನ ಗಂಡ ಅಂತ ಹೇಳ್ಕೊಳ್ದೇ ಇರೋ ನಾನು ನನ್ನ ಗಂಡನ ಚೆನ್ನಾಗಿಟ್ಟಿರು ಅಂತ ಹೇಳಿದ್ರೆ ಆ ದೇವಿ ಮೆಚ್ಕೊಳ್ತಾಳ?
ಎಲ್ಲರೂ ಸಂತೋಷವಾಗಿದ್ದಾರೆ. ಚಿನ್ನನು ಇಲ್ಲೇ ಇದ್ದಾಳೆ. ಈ ಸಮಯದಲ್ಲಿ ಚಂದನ್ ಏನಾದರೂ ಬಂದ್ರೆ ಏನ್ ಗತಿ? ಅಯ್ಯೋ ದೇವ್ರೆ. ನನ್ನ ರಾಜ್ಕುಮಾರನ್ ಟೈಮ್ ಸೆನ್ಸೇ ಇಲ್ಲ ಅಂತ ಅನ್ಸತ್ತೆ ಚಿನ್ನು. ಪೂಜೆ ಮುಗಿತಾ ಬರ್ತಿದೆ, ಆದ್ರೂ ಅವನಿನ್ನೂ ಬಂದೇ ಇಲ್ಲ. ನೀನೇನೋ ಹರ್ಷನ ದಾರ ಕಟ್ಟಿದ್ರೆ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರತ್ತೆ ಅಂತ ಹೇಳ್ದೆ. ಆದ್ರೆ ನಂಗೆ ಯಾಕೋ ಅವನಿಗೆ ಹರ್ಷನ ದಾರ ಕಟ್ಟೋ ಭಾಗ್ಯನೇ ಇಲ್ಲ ಅಂತ ಅನ್ಸತ್ತೆ. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅಕ್ಕ, ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅನ್ನೋಕ್ಕಾದೆ. ನಿನ್ಗೆಲ್ಲಿ ನಿನ್ನ ರಾಜ್ಕುಮಾರ ಬರ್ತಾನೋ ಬರಲ್ವೋ ಅಂತ ಚಿಂತೆ. ಆದರೆ ನನಗೆ ನನ್ನ ತಾಳಿಗಟ್ಟಿದ ಗಂಡ ಎಲ್ಲಿ ಬಂದ್ಬಿಡ್ತಾನೋ ಅನ್ನೋ ಭಯ. ದ್ಯಾವ್ರೆ, ಈ ಜಗತ್ನಲ್ಲಿ ಯಾವ ದೇವ್ರಿಗೂ ಯಾವ ಹೆಣ್ಮಗಳು ಕೇಳದೇ ಇರೋ ಅಂತ ವರ ಕೇಳ್ತಿದ್ದೀನಿ. ನನ್ನ ಗಂಡನ ನನ್ನಿಂದ ದೂರ ಇಡು, ಆದರೆ ನನ್ನ ಅಕ್ಕನ ರಾಜ್ಕುಮಾರನ ಅವಳ ಹತ್ರ ಇಡು. ಇಂಥ ಶುಭ ದಿನ ರಾಮು, ಚಂದು ಎಲ್ಲಿ ಕಾಣ್ತಾನೆ ಇಲ್ಲ. ಏನಾದ್ರೂ ಫೋನ್ ಮಾಡಿದ್ನ ನಿನ್ಗೆ? ಇಲ್ಲಮ್ಮ, ನಾನು ಫೋನ್ ಮಾಡಿದೆ, ಸ್ವಿಚ್ ಆಫ್ ಬರ್ತಿದೆ. ಈ ಹುಡುಗ ಯಾವಾಗ್ಲೂ ಹೀಗೆ ಸ್ವಿಚ್ ಆಫ್ ಮಾಡ್ಬೇಡ ಮಾಡ್ಬೇಡ ಅಂತ ಹೇಳ್ತೀನಿ, ಕೇಳದೇ ಇಲ್ಲ. ಮನೇಲಿ ಏನೇ ಶುಭ ಕಾರ್ಯ ಮಾಡಿದ್ರು ಅವತ್ತು ಅವನು ಏನೋ ಒಂದು ಕೆಲಸ ಹಚ್ಕೊಂಡೇ ಇರ್ತಾನೆ. ಇಬ್ಬರು ಒಬ್ಬನಿಗೆ ಕಾಯ್ತಾ ಇದ್ದಾರೆ. ಇಬ್ಬರಿಗೂ ಅವನೊಬ್ಬನೇ ಅಂತ ಗೊತ್ತಿಲ್ಲ. ಒಬ್ಳು ಭೇಟಿಯಾಗೋ ಕಾಯ್ತಾ ಇದ್ರೆ, ಇನ್ನೊಬ್ಳು ಮರೆಯಾಗೋ ಕಾಯ್ತಾ ಇದ್ದಾಳೆ. ಅಮ್ಮ ಮಹಾಲಕ್ಷ್ಮಿ, ಎಲ್ಲ ನಿನಗೆ ಗೊತ್ತು ತಾಯಿ, ಸರಿ ಯಾವುದು ತಪ್ಪು ಯಾವುದು ಅಂತ. ನರಮನುಷ್ಯ ನಾನು, ನಿನ್ನಂತವಳಿಗೆ ಹೇಳ್ಕೊಡ್ಬೇಕಾ? ಚಂದನ್ ಬಂದೇ ಬಿಟ್ನಲ್ಲಪ್ಪ, ಈಗೇನು ಮಾಡೋದು? ಇಷ್ಟು ದಿನ ಹೇಗೋ ಅವಾಯ್ಡ್ ಮಾಡಿದೆ, ಆದರೆ ಇವಳು ಪೂಜೆಯಲ್ಲೇ ಇದ್ದಾಳೆ. ಈಗೇನು ಮಾಡೋದು? ಏನಪ್ಪ ಮಾಡೋದು, ಇವ್ರು ಬಂದೇ ಬಿಟ್ಟಿದ್ದಾರೆ.
ದೇವ್ರೆ ಇವ್ರು ನೋಡ್ದೇ ಇರ್ಲಪ್ಪ. ಭಗವಂತ ಆತ್ಮಲಿಂಗೇಶ್ವರ ಕಾಪಾಡು ತಂದೆ.